ವೆಸ್ಟರ್ನ್ ಘಾಟ್ ಒಂದು ಶಕ್ತಿ ಕೇಂದ್ರ. ಈ ಭಾಗದಲ್ಲಿ ಹುಟ್ಟಿದ ನದಿಗಳಿಂದ ಇಡೀ ತುಳುನಾಡು ಉಸಿರಾಡುತ್ತಿದೆ. ಇಲ್ಲಿ ಹುಟ್ಟಿದ ದೈವಗಳ ಆರಾಧನೆ ತುಳುನಾಡಿನಲ್ಲಿ ವ್ಯಾಪಿಸಿದೆ. ಇಂತಹ ಅಭೇದ್ಯ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಇರುವ ಜನರ ಬದುಕು ಕೂಡ ಅಷ್ಟೇ ಮುಖ್ಯ ಅಲ್ವೇ? ಬೆಳ್ತಂಗಡಿ ತಾಲೂಕಿನ ದಿರುಪೆ ಗ್ರಾಮಕ್ಕೆ ಬಂದಾಗ ಅಲ್ಲಿ ನಮ್ಗೆ ಸಾಕಷ್ಟು ಜಲಪಾತಗಳ ದರ್ಶನ ಆಗ್ತೆ. ಎಳನೀರ್ ಮಣ್ಣಿನ ರಸ್ತೆ ಮೂಲಕ ಕೆಸರು ಮಣ್ಣಿನ ಮೇಲ್ನಲ್ಲೇ ಸಾಗುವ ಬೈಕ್ ಸವಾರರು ಕಾಣ್ತಾರೆ. ಆದರೆ ಈ ದಾರಿ ಸ್ಥಳೀಯ ಮಲೆಕುಡಿಯರ ಪಾಲಿಗೆ ಜೀವನಾಡಿ. ನಾನು ಇದೇ ಭಾಗದ ಅಡ್ಯದೋಡಿ ಎಂಬ ಅರಣ್ಯ ಭಾಗದ 2 ಮನೆಗೆ ಭೇಟಿ ಕೊಟ್ಟಿದ್ದೆ. ಇಲ್ಲಿಯ ಸುಂದರ ಪ್ರಕೃತಿ, ವಿಶಾಲವಾದ ಗದ್ದೆಗಳು, ಹಳೆಯ ಮನೆಗಳು ಮುದ ನೀಡಿತು. ಸದಾ ಕಾಲ ಹರಿಯುವ ನೀರು, ತಂಪಾದ ವಾತಾವರಣ ಇಲ್ಲಿದೆ. ಆದರೆ ಒಂದು ಮನೆಯಲ್ಲಿ ಮಾತ್ರ ಬಡತನ ರೋಗ ಪೀಡಿತ ದಂಪತಿಗಳನ್ನು ಕಂಡು ತುಂಬ ದುಃಖ ಆಯಿತು. ಒಂದು ಮಾತ್ರ ಅದೇ ಒಂದು ನಿತ್ರಣ ಪಕ್ಷಪಾತದಲ್ಲ ಕತೆ ಕೈ ಬಲೋನೆ ಮತ್ತೆ ಇಲ್ಲ ಬೇಲಾತಿಜಿ ಅದೇ ಪಂಚಾಯತ್ದಲ್ಲ ದುಡ್ಡು ಪಾಸ್ ಆಗ್ತಿದೆ. ಒಂದು ಪಂಚಾಯತ್ ಬುಕ್ಕ ಕೊಂಜನಾಗ್ಲೇ 2,000 ಅರ್ಪುಂಡು ಅವು ಅರ್ಪುಂಡೆ ಗ್ಯಾರಂಟಿ ಬರ್ಪುಣ ಮತ್ತೆ ಕಂದು ಕಾರ್ಡ್ದಲ್ಲ ಏನಾವುದಾಡಿತ್ತನ್ನೋದಂದ್ರೆ ಅಂಡ 2,000 ಪಂಜನಾಗ್ಲೇ ಬರ್ಪುಣ ಕ್ರಮ ಉಂಡತೆ ಬರ್ಪಿಜಾಗೆ ಹೌದಾಣೆ ಮಂತಿಜಾರು ಏರ್ಲ ಪಂಡಿಜಾರು ಪಂಚಾಯತ್ ಆಗ್ಲೇ ಕಾರ್ಡ್ ಪಂಜನಾಗ್ಲ ಉದಾಹರಿಕ್ಕನ ಮಾತ್ರ ಗ್ಯಾರಂಟಿ ಬರ್ಪುಣೆ ಅಂಚೆ ಪಂಡೇರ ಗೊತ್ತುಜಿ ಪ್ರತಿ ಇಲ್ಲಡೆಗ್ಲ 2,000 ಬರ್ಕೊಂಡು ಪಂಜನಾಗ್ಲ ಬರ್ಕೊಂಡು ಒಂದು ಗೌರ್ಮೆಂಟ್ ಫಂಡ್ ಅಥವಾ ಮಾತ್ರ ಬರೋದುಂಡು ನಿಗ್ಲೇ ದಾನೆ ವೈದ್ಯ ಬರ್ತಿದ್ದಾರೆ. ಕಾರ್ಡ್ ಏನು ಪುದಾರಡೆ ಆರ್ನ ಕಾರ್ಡ್ ಪುದಾರಡ್ಜೆ ಆರ್ನ ಕಾರ್ಡ್ ಇಡು ಪುದಾರಿಜ್ಜ ಲಲಿತಕ್ಕನ ಇಜ್ಜಾತೆ ಈತ್ನಾಟ ಕಾರ್ಡ್ ಇಡು ಪುದಾರ ಮಂತಿದ್ದೆ ಕಾರ್ಡ್ ವೆಸ್ಟರ್ನ್ ಘಾಟ್ ಕಪ್ಪಲಲ್ಲಿ ಇರುವಂತಹ ಇತ್ತ ಆರ್ನ ಕಾರ್ಡ್ ದೂರದಲ್ಲಿ ಅಲ್ಲ ತೆಪ್ಪಾಗುದು ಕಜಕ್ಕೆ ಅಂದ ಈ ಕಾರ್ಡ್ಗೆ ನೂರಾರು ವರ್ಷಗಳ ಹಿಂದಿನ ಕಾಲದಿಂದಲೂ ಇದೇ ಭಾಗದಲ್ಲಿ ಇವರಿಲ್ಲಿದ್ದಾರೆ. ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ಕೊಟ್ಟ ಪಟ್ಟಾ ಭೂಮಿಯು. ಈಗಿನ ಸರ್ಕಾರಗಳು ಇವರನ್ನು ಒಕ್ಕಲು ಎಬ್ಬಿಸಲು ವಿವಿಧ ರೀತಿಯ ಆಮಿಷ ತೋರಿಸಿ ಸೋತು ಹೋಗಿವೆ. ತಮ್ಮ ನೆಲ, ಜಲ, ಪುರಾತನ ದೈವಾರಾಧನೆ ಮೇಲಿನ ನಂಬಿಕೆ ಇವರನ್ನು ರಕ್ಷಣೆ ಮಾಡಿದೆ. ನಾನು ಅಡ್ಯದೊಡಿ ಭಾಗಕ್ಕೆ ಹೋಗ್ತಾ ಇರುವಾಗ ದಾರಿ ತುಂಬ ಕಷ್ಟ, ನಡೀತಾ ಹೋಗಬೇಕು. ತುಂಬ ದೂರ ನಡೀತಾ ಬಂದೆ. ಇಲ್ಲಿ ಪ್ರಕೃತಿ ಉಳಿಸುವ ಬೆಳೆಸುವ ಉದ್ದೇಶ ಮೀರಿ ಪ್ರವಾಸೋದ್ಯಮದ ಮೇಲೆ ಹೆಚ್ಚು ಗಮನ ಕೊಡುವ ಮೂಲಕ ಅರಣ್ಯ ಇಲಾಖೆ ಇಲ್ಲಿ ಕೆಲಸ ಮಾಡುತ್ತಿದೆ ಎಂದು ಅನಿಸುತ್ತದೆ. ನೇತ್ರಾವತಿ ನದಿಯ ಉಗಮ ಸ್ಥಾನದಲ್ಲಿ ಮಳೆಗಾಲದ ಸಮಯದಲ್ಲಿ ಪ್ರವಾಸಿಗರ ಹತೋಟಿ ಮಾಡುವುದೇ ಅರಣ್ಯ ಇಲಾಖೆಗೆ ಸಾಕಾಗಿದೆ. ಆದರೆ ಪ್ರಕೃತಿಯ ಭಾಗವಾಗಿರುವ ಮಲೆಕುಡಿಯರು ಇವರಿಗೆ ಭಾರವೇಕೆ?
ಸಾಕಷ್ಟು ನೂರಾರು ವರ್ಷಗಳ ಹಿಂದಿನಿಂದಲೂ ಮಲೆಕುಡಿಯರು ಈ ಭಾಗದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ವಾಸ್ತವ್ಯ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ಬೋದು ಗದ್ದೆಗಳು. ಈ ವರ್ಷ ಈ ದಿಡುಪೆ ಎಳನೀರು ಮಣ್ಣಿನ ರಸ್ತೆ ಪ್ರತಿ ವರ್ಷ ಕೊಚ್ಚಿ ಹೋಗಿ ಪ್ರಕೃತಿ ನಾಶ ಆಗುತ್ತಿದೆ. ಭೂಕುಸಿತ ತಪ್ಪಿಸಲು ಇದನ್ನು ಕಾಂಕ್ರೀಟ್ ರಸ್ತೆ ಮಾಡಿದರೆ ಇಲ್ಲಿ ಚೆನ್ನಾಗಿತ್ತು. ಸ್ಥಳೀಯ ಜನರು ಮಳೆಗಾಲದಲ್ಲಿ ನಡೆಯುವುದು ತಪ್ಪುತ್ತಿತ್ತು. ಇಡೀ ಮಳೆಗಾಲದ ಸಮಯದಲ್ಲಿ ಇಲ್ಲಿಯ ಮಲೆಕುಡಿಯರು ಪೇಟೆ ಕಡೆಗೆ ನಡೆದೇ ಹೋಗುತ್ತಾರೆ. ಶತಮಾನಗಳ ಹಿಂದೆ ಕೂಡ ಈ ರಸ್ತೆ ಇತ್ತು. ಹಿಂದೆ ಕಳಸ ಮೂಡಿಗೆರೆ ಭಾಗದಿಂದ ಎತ್ತಿನ ಗಾಡಿಯಲ್ಲಿ ಬಂದು ವ್ಯಾಪಾರ ಮಾಡುತ್ತಿದ್ದರು. ಪೆರಿಯುಟ್ಟದ ಎರುಜಪ್ಪುನ ಸಾದಿ ಎಂದು ಹಿರಿಯರು ನೆನಪು ಮಾಡಿಕೊಂಡರು. ಇದೇ ಭಾಗದಲ್ಲಿ ಆಗಿನ ಕಾಲದಲ್ಲಿ ಸೈನಿಕರ ದಂಡು ಬಂದ ಇತಿಹಾಸ ಇದೆ. ಬಂಗಾಡಿ ಅರಸರ ಕಾಲದಲ್ಲಿ ಎಳನೀರು, ಸಂಸೆ, ಬಂಗಾರು ಪಲಿಕೆ ಕೂಡ ತುಳುನಾಡಿಗೆ ಸಂಬಂಧಿಸಿದ ಸ್ಥಳಗಳು. ಪುರಾತನ ಜೈನ ಧರ್ಮದ ಆಗಮನಕ್ಕೆ ಇದೇ ದಾರಿ. ಪ್ರಾಚೀನ ಬುಡಕಟ್ಟು ಜನಾಂಗದ ಬದುಕಿನ ತಾಣ ಇವು. ಈ ಸುಂದರ ಪ್ರಕೃತಿ, ಬೆಟ್ಟಗುಡ್ಡಗಳು, ಮಂಜು ಎಲ್ಲವೂ ಸುಂದರ. ಅದೇ ರೀತಿ ಎಷ್ಟೇ ಅಪಾಯಕಾರಿ. ಇಲ್ಲಿಯ ಭೂಮಿಯಲ್ಲಿ ಸಾಕಷ್ಟು ಸಲ ಪ್ರಕೃತಿ ಮುನಿದಿದೆ. ನೇತ್ರಾವತಿ ನದಿ ನೀರು ಹರಿಯೋ ಭಾಗದಲ್ಲಿ ಅನೇಕ ಭೂಕುಸಿತ ಸಂಭವಿಸಿದೆ. ಮಾರಿ ಬೊಲ್ಲದ ನೆನಪು ಕೆಲವು ಹಿರಿಯರಿಗೆ ಇದೆ. 7-8 ವರ್ಷದ ಹಿಂದೆ ಕೂಡ ನೇತ್ರಾವತಿಯ ನೀರು ತುಂಬಿ ಹರಿದಿದೆ. ಈ ಪ್ರಕೃತಿಯ ನಡುವೆ ಸಹಜವಾಗಿ ಬದುಕುವ ಮಲೆಕುಡಿಯರು ಈಗೀಗ ಅಪರೂಪವಾಗಿ ಆನೆಗಳ ಹಾವಳಿ ಎದುರಿಸುತ್ತಿದ್ದಾರೆ. ಗದ್ದೆ ತೋಟ ಎಲ್ಲ ಆನೆಗಳ ದಾಳಿಗೆ ಒಳಗಾಗ್ತಿದೆ. ಇತ್ತ ಮಳೆಗಾದ ಸಮಯದಲ್ಲಿ ರಸ್ತೆಯೂ ವಾಹನ ಸಂಚಾರ ಆಗದಷ್ಟು ಕೆಟ್ಟು ಹೋಗಿರ್ತದೆ. ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಪ್ರಕೃತಿಗೆ ಹಾನಿ ಆಗದೆ ಮಾಡಿಕೊಡಲು ಸಾಧ್ಯವಿಲ್ಲವೇ? ಇದೇ ಆದರೆ ಇದು ಎಲ್ಲಿಯೋ ನಗರ ಪ್ರದೇಶದಲ್ಲಿ ಕುಳಿತು ಯೋಜನೆ ರೂಪಿಸಲು ಸಾಧ್ಯವಿಲ್ಲ. ನೈಜ ಮಾಹಿತಿ ಇಲ್ಲದೆ ಪ್ರಕೃತಿ ಉಳಿಸುವ ಕಾರಣ ನೀಡುವವರು ಇಲ್ಲಿಗೆ ಭೇಟಿ ನೀಡಬೇಕು. ನೈಜ ಮಾಹಿತಿ ತಿಳಿಯಬೇಕು.